ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇಂದು ನಾವು ಒಂದು ರೀತಿ ಟೈಮ್ ಟ್ರಾವೆಲ್ ಮಾಡೋಣ. ಸುಮಾರು 300 ವರ್ಷಗಳ ಹಿಂದೆ ಹೋಗಿ 18ನೇ ಶತಮಾನದ ಲಂಡನ್ನ ಗದ್ದಲದ ಬೀದಿಗಳಲ್ಲಿ ಸ್ವಲ್ಪ ಸುತ್ತಾಡೋಣ. ಒಳ್ಳೆ ಕಲ್ಪನೆ. ನಮ್ಮ ಇವತ್ತಿನ ಚರ್ಚೆಯ ಮೂಲ ಆಧಾರ ಡೇನಿಯಲ್ ಡಿಫೋ ಅವರ ಒಂದು ಬಹಳ ಪ್ರಸಿದ್ಧ ಕಾದಂಬರಿ ಮಾಲ್ ಫ್ಲಾಂಡರ್ಸ್. ಹೌದು, ಇದು ಸುಮ್ಮನೆ ಒಂದು ಹಳೆಯ ಪುಸ್ತಕದ ಕಥೆ ಅಂತ ಅನ್ಕೋಬಾರ್ದು. ಇದು ಆಕ್ಚುಲಿ ಬದುಕುಳುವಿಕೆಯ ಒಂದು ಮಹಾಗಾಥೆ. ಹೌದಲ್ಲ? ಖಂಡಿತ. ಜೈಲಿನಲ್ಲಿ ಹುಟ್ಟಿ ಆಮೇಲೆ 5 ಬಾರಿ ಮದುವೆಯಾಗಿ 12 ವರ್ಷಗಳ ಕಾಲ ಕಳ್ಳತನ ಮಾಡಿ 12 ವರ್ಷ. ಹೌದು, ಕೊನೆಗೆ ಶ್ರೀಮಂತಲಾಗಿ ಸಾಯುವ ಒಬ್ಬ ಮಹಿಳೆಯ ತುಂಬಾನೇ ರೋಚಕವಾದ ಜೀವನದ ಕಥೆ ಇದು. ಖಂಡಿತ. ನಮ್ಮ ಇವತ್ತಿನ ಉದ್ದೇಶ ಕೇವಲ ಕಥೆಯನ್ನ ಹೇಳೋದಲ್ಲ, ಅದರ ಆಳಕ್ಕೆ ಇಳಿದು ನೋಡೋದು. ಕರೆಕ್ಟ್. ಈ ಕಾದಂಬರಿ ಬಡತನ, ನೈತಿಕತೆ ಮತ್ತೆ ಆ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಏನ್ ಹೇಳುತ್ತೆ? 300 ವರ್ಷಗಳ ನಂತರವೂ ಮಾಲ್ ಫ್ಲಾಂಡರ್ಸ್ ನಮ್ಗೆಲ್ಲ ಯಾಕೆ ಮುಖ್ಯ ಆಗ್ತಾಳೆ? ಹಾಗಾದ್ರೆ ಇದರ ಬಗ್ಗೆ ಇನ್ನೂ ಆಳವಾಗಿ ಮಾತಾಡೋಣ. ಮೊದಲಿಗೆ ಈ ಕಾದಂಬರಿಯ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸರಿ. ಇದನ್ನ ಒಂದು ಪಿಕೋರೆಸ್ಕ್ ಕಾದಂಬರಿ ಅಂತ ಕರೀತಾರೆ. ಅಂದ್ರೆ ಏನು? ಇದು ನಮ್ಮ ಕೇಳುಗರಿಗೆ ಸ್ವಲ್ಪ ಹೊಸದಾಗಿರಬಹುದು. ಒಳ್ಳೆ ಪ್ರಶ್ನೆ. ಪಿಕರೆಸ್ಕ್ ಅಂದ್ರೆ ಬೇಸಿಕಲಿ ಒಬ್ಬ ಚಾಲಾಕಿ, ಕೆಲವೊಮ್ಮೆ ಅನೈತಿಕ ಅಂತಲೂ ಹೇಳ್ಬೋದು, ಆದರೆ ನಮಗೆ ಇಷ್ಟವಾಗುವಂಥ ಒಂದು ಪಾತ್ರದ ಸಾಹಸಕತೆ. ಓಕೆ. ಈ ಪಾತ್ರ ಸಾಮಾನ್ಯವಾಗಿ ಸಮಾಜದ ಕೆಲಸ್ತರದಿಂದ ಬಂದಿರುತ್ತೆ ಮತ್ತು ತನ್ನ ಬುದ್ಧಿವಂತಿಕೆಯಿಂದಲೇ ಬದುಕೋಕೆ ಪ್ರಯತ್ನಿಸುತ್ತೆ. ಇದು ಒಂದು ರೀತಿ 18ನೇ ಶತಮಾನದ ಆಂಟಿ ಹೀರೋ ಜರ್ನಿ ಇದ್ದ ಹಾಗೆ. ಆಂಟಿ ಹೀರೋ, ಹೌದು. ಇಲ್ಲಿ ನಾಯಕಿಯದ್ದು ಸರಿ ತಪ್ಪುಗಳಿಗಿಂತ ಹೆಚ್ಚಾಗಿ ಬದುಕುಳಿಯುವ ಹೋರಾಟವೇ ಮುಖ್ಯ ಆಗುತ್ತೆ. ಹಾಗಾದ್ರೆ ಮಾಲ್ ಫ್ಲಾಂಡರ್ಸ್ ಆ ಕಾಲದ ಒಬ್ಬ ಆಂಟಿ ಹೀರೋಯಿನ್. ಅವಳ ಜೀವನ ಶುರುವಾಗೋದೇ ಲಂಡನ್ನ ಕುಖ್ಯಾತ ನ್ಯೂಗೇಟ್ ಜೈಲಿನಲ್ಲಿ. ಹೌದು. ಈ ಆರಂಭವೇ ಅವಳ ಇಡೀ ಜೀವನದ ದಿಕ್ಕನ್ನು ನಿರ್ಧರಿಸುತ್ತೆ ಅಲ್ವಾ? ಖಂಡಿತವಾಗಿ. ಜೈಲಿನಲ್ಲಿ ಹುಟ್ಟೋದು ಅಂದ್ರೆ ಅವಳು ಹುಟ್ಟುವಾಗಲೇ ಸಾಮಾಜಿಕವಾಗಿ ಒಂದು ರೀತಿ ಕಳಂಕಿತಳು. ಅವಳಿಗೆ ಸಮಾಜದಲ್ಲಿ ಒಂದು ಗೌರವಯುತ ಸ್ಥಾನ ಸಿಗೋದು ಬಹುತೇಕ ಅಸಾಧ್ಯ. ಅವಳ ತಾಯಿ ಒಬ್ಳು ಅಪರಾಧಿ. ಅವಳನ್ನ ಅಮೆರಿಕಕ್ಕೆ ಗಡೀಪಾರು ಮಾಡ್ತಾರೆ. ಸೊ ಮಾಲ್ ಅನಾಥೆಯಾಗಿ ಬೆಳೀತಾಳೆ. ಅವಳ ಮನಸ್ಸಲ್ಲಿ ಒಂದೇ ಒಂದು ದೊಡ್ಡ ಆಸೆ ಇರುತ್ತೆ, ಜೆಂಟಲ್ಮನ್ ಆಗ್ಬೇಕು ಅಂತ. ಜೆಂಟಲ್ ವುಮನ್ ಆಗೋ ಕನಸು. ಈಗ ನಾವು ಅವಳ ಸಂಬಂಧಗಳು ಮತ್ತೆ ಮದುವೆಗಳ ಬಗ್ಗೆ ಮಾತಾಡೋಣ. ಅರ್ಲಿ ರಿಲೇಶನ್ಶಿಪ್ಸ್ ಅಂಡ್ ಮ್ಯಾರೇಜಸ್. ಸರಿ. ಆ ಕನಸೆ ಅವಳನ್ನ ಮದುವೆ ಎಂಬ ಒಂದು ಆರ್ಥಿಕ ವ್ಯವಹಾರಕ್ಕೆ ತಳ್ಳುತ್ತೆ ಅಂತ ಕಾಣುತ್ತೆ. ಖಂಡಿತ. ಡಿಫೋ ಇಲ್ಲಿ ಮದುವೆಯನ್ನ ಒಂದು ವ್ಯಾಪಾರ ತರನೇ ಚಿತ್ರಿಸಿದ್ದಾರೆ. ಮಾಲ್ ಮೊದಲು ಒಂದು ಶ್ರೀಮಂತ ಮನೆಯ ಹಿರಿಯ ಮಗನಿಂದ ಮೋಸ ಹೋಗ್ತಾಳೆ. ಹೌದಾ? ಅವನು ಅವಳನ್ನ ಪ್ರೀತಿಸೋ ನಾಟಕ ಆಡ್ತಾನೆ, ಆದ್ರೆ ಮದುವೆ ಆಗೋಕ್ಕೂ ಒಪ್ಪಲ್ಲ. ಯಾಕಂದ್ರೆ ಅವಳ ಹತ್ರ ಹಣ ಇರಲ್ಲ. ಹಣಕ್ಕಾಗಿಯೇ? ಹೌದು. ಆಮೇಲೆ ಅವನ ತಮ್ಮನನ್ನ ಮದುವೆ ಆಗ್ತಾಳೆ, ಆದ್ರೆ ಅವನು ತೀರ್ಕೊಂಡಾಗ ಮತ್ತೆ ಬೀದಿಗೆ ಬೀಳ್ತಾಳೆ. ಅವಳ 5 ಮದುವೆಗಳಲ್ಲಿ ಪ್ರತಿಯೊಂದು ಒಂದೊಂದು ಬದುಕುಳಿಯುವ ತಂತ್ರ ಅಷ್ಟೇ. ಆದ್ರೆ ಆ ಮದುವೆಗಳಲ್ಲೇ ಅತ್ಯಂತ ನಾಟಕೀಯ ಮತ್ತು ಒಂದು ರೀತಿ ಆಘಾತಕಾರಿ ತಿರುವು ಸಿಗೋದು ಅವಳು ಅಮೆರಿಕಾದ ವರ್ಜಿನಿಯಾಗೆ ಹೋದಾಗ. ಆ ಘಟನೆ ಬಗ್ಗೆ ಸ್ವಲ್ಪ ಹೇಳಿ. ದ ವರ್ಜಿನಿಯಾ ಎಪಿಸೋಡ್. ಹೌದು. ಅಲ್ಲಿ ಅವಳೊಬ್ಬ ಪ್ಲಾಂಟೇಶನ್ ಮಾಲೀಕನನ್ನ ಮದುವೆ ಆಗ್ತಾಳೆ. ಜೀವನ ಚೆನ್ನಾಗಿ ನಡೀತಿರುತ್ತೆ, ಮಕ್ಕಳಾಗುತ್ತೆ. ಆದ್ರೆ ಒಂದು ದಿನ ಅವಳಿಗೆ ತಿಳಿಯುವ ಸತ್ಯ ತುಂಬಾನೇ ಭಯಾನಕ. ಏನದು? ಆ ಸತ್ಯ ಏನಂದ್ರೆ ಅವಳು ಮದುವೆ ಆಗಿರೋದು ಬೇರೆ ಯಾರನ್ನೂ ಅಲ್ಲ, ತನ್ನ ಸ್ವಂತ ಅಣ್ಣನನ್ನ. ಏನು? ತನ್ನ ಸ್ವಂತ ಅಣ್ಣನೇನಾ? ಹೌದು. ಅವಳ ತಾಯಿ ಅಮೆರಿಕಕ್ಕೆ ಗಡಿಪಾರಾದ ನಂತರ ಇನ್ನೊಂದು ಮದುವೆಯಾಗಿ ಹುಟ್ಟಿದ ಮಗನೇ ಅವನು. ಈ ಸತ್ಯ ತಿಳಿದಾಗ ಮಾಲ್ಗೆ ತೀವ್ರ ಆಘಾತ ಆಗತ್ತೆ. ಅಯ್ಯೋ. ಇಲ್ಲಿವರೆಗೂ ಹಣಕ್ಕಾಗಿ, ಭದ್ರತೆಗಾಗಿ ಯಾವುದೇ ರಾಜಿ ಮಾಡ್ಕೊಳ್ತಿದ್ದವಳು ಮೊದಲ ಬಾರಿಗೆ ಒಂದು ನೈತಿಕ ನಿರ್ಧಾರ ತಗೋತಾಳೆ. 1 ನಿಮಿಷ. ಅಂದ್ರೆ ಅವಳು ತನ್ನ ಗಂಡ ಮತ್ತು ಮಕ್ಕಳನ್ನಲ್ಲೇ ಬಿಟ್ಟು ಇಂಗ್ಲೆಂಡ್ಗೆ ವಾಪಸ್ ಬರ್ತಾಳ? ಹೌದು. ಅದು ತುಂಬಾ ಕಠೋರ ನಿರ್ಧಾರ ಅಲ್ವಾ? ಅದ್ರಲ್ಲೂ ಅವಳ ಪಾತ್ರವನ್ನ ನೋಡಿದ್ರೆ. ಅದೇ ಅವಳ ಪಾತ್ರದ ಸಂಕೀರ್ಣತೆ. ಅವಳ ನಿರ್ಧಾರ ಕಠೋರ ಅಂತ ಅನಿಸಿದ್ರೂ ಅದು ಅವಳೊಳಗಿನ ಒಂದು ನೈತಿಕ ಸಂಘರ್ಷವನ್ನ ತೋರಿಸುತ್ತೆ. ನಿಜ. ಅವಳು ಕೇವಲ ಸ್ವಾರ್ಥಿಯಲ್ಲ, ಅವಳಿಗೂ ಒಂದು ಮನಸ್ಸಾಕ್ಷಿ ಇದೆ ಅನ್ನೋದನ್ನ ಡಿಫೋ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಆ ಪಾಪದ ಸಂಬಂಧದಲ್ಲಿ ಮುಂದುವರಿಯೋಕೆ ಅವಳಿಗೆ ಸಾಧ್ಯ ಆಗಲ್ಲ. ಇದವಳ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಕರೆಕ್ಟ್. ಆದ್ರೆ ಇಂಗ್ಲೆಂಡ್ಗೆ ಮರಳಿದಾಗ ಅವಳ ಪರಿಸ್ಥಿತಿ ಇನ್ನಷ್ಟು ಹಾಳಾಗತ್ತೆ. ಹೌದು. ಯಾಕಂದ್ರೆ ಅವಳು ವಾಪಸ್ ಬಂದಾಗ ವಯಸ್ಸಾಗಿರುತ್ತೆ, ಸೌಂದರ್ಯ ಮಾಸಿರುತ್ತೆ, ಮದುವೆಯ ಮಾರುಕಟ್ಟೆಯಲ್ಲಿ ಅವಳಿಗೆ ಅಷ್ಟು ಬೆಲೆ ಇರಲ್ಲ. ಎಕ್ಸಾಕ್ಟ್ಲಿ. ಆಗ್ಲೇ ಅವಳು ತನ್ನ ಜೀವನದ ಅತ್ಯಂತ ಕುಖ್ಯಾತ ಅಧ್ಯಾಯವನ್ನ ಶುರು ಮಾಡ್ತಾಳೆ. ಅಂದ್ರೆ ಲೈಫ್ ಆಫ್ ಕ್ರೈಮ್. ಸರಿ.
ಇಲ್ಲಿ ಡಿಫೋ ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದಿಡ್ತಾರೆ. ಅಪರಾಧ ಅನ್ನೋದು ವ್ಯಕ್ತಿಯ ಕೆಟ್ಟತನವೇ ಅಥವಾ ಸಮಾಜದ ವೈಫಲ್ಯವೇ? ಮಾಲ್ ಕಳ್ಳತನ ಮಾಡೋಕ್ ಶುರು ಮಾಡಿದಾಗ ಅವಳಿಗೆ ಸುಮಾರು 48 ವರ್ಷ. ಬಡತನ, ಹಸಿವಿನಿಂದ ಬಳಲ್ತಿದ್ದಾಗ ಅವಳು ಒಂದು ಮಗುವಿನ ಕೈಯಲ್ಲಿದ್ದ ನೆಕ್ಲೆಸನ್ನ ಕದಿಯುತ್ತಾಳೆ. ಅವಳು ಹೇಳ್ಕೊಳ್ತಾಳೆ, ದೆವ್ವ ನನ್ನನ್ನು ಪ್ರೇರೇಪಿಸಿತು ಅಂತ. ಆದ್ರೆ ಆಕ್ಚುಲಿ ನಿಜವಾದ ದೆವ್ವ ಬಡತನವೇ ಆಗಿತ್ತು. ಇದು ತುಂಬಾ ಕುತೂಹಲಕಾರಿ. ಅಂದ್ರೆ ಅವಳು ತನ್ನ ಕೃತ್ಯಗಳನ್ನ ಸಮಾಜದ ಮೇಲೆ, ಅನಿವಾರ್ಯತೆಯ ಮೇಲೆ ಹಾಕ್ತಾಳೆ. ಹೌದು. ಅವಳು ಕಳ್ಳತನದಲ್ಲಿ ಎಷ್ಟು ನಿಪುಣಳಾಗ್ತಾಳೆ ಅಂದ್ರೆ ಲಂಡನ್ನ ಅತ್ಯಂತ ಯಶಸ್ವಿ ಕಳ್ಳಿ ಅಂತ ಹೆಸರು ಮಾಡ್ತಾಳೆ. ಹೌದು. ಡಿಫೋ ಆ ದೃಶ್ಯಗಳನ್ನ ಬಹಳ ವಾಸ್ತವಿಕವಾಗಿ ಚಿತ್ರಿಸಿದ್ದಾರೆ. ಜನರ ಗಮನ ಬೇರೆಡೆ ಸೆಳೆದು ಪರ್ಸ್ ಎಗರಿಸೋದು, ಅಂಗಡಿಗಳಲ್ಲಿ ನಯವಾಗಿ ವಸ್ತುಗಳನ್ನ ಕದಿಯೋದು, ಬೆಂಕಿ ಬಿದ್ದ ಮನೆಯಲ್ಲಿ ನುಗ್ಗಿ ಕಳ್ಳತನ ಮಾಡೋದು. ಹೀಗೆ ಅವಳು ಅಪರಾಧ ಜಗತ್ತಿನಲ್ಲಿ ದೊಡ್ಡ ಹೆಸರು ಮಾಡ್ತಾಳೆ. ಆದ್ರೆ ಪ್ರತಿ ಕಳ್ಳತನದ ನಂತರ ಅವಳು ಸ್ವಲ್ಪ ಪಶ್ಚಾತ್ತಾಪನೂ ಪಡ್ತಾಳೆ. ಆದ್ರೆ ಮುಂದಿನ ಹೊತ್ತಿನ ಊಟಕ್ಕಾಗಿ ಮತ್ತೆ ಅದೇ ಕೆಲಸಕ್ಕೆ ಇಳಿಲೇಬೇಕು. ಅದೇ ಅನಿವಾರ್ಯತೆ. ಈ ಹೋರಾಟದ ನಂತರ ಕೊನೆಗೂ ಅವಳು ಸಿಕ್ಕಿ ಬೀಳ್ತಾಳೆ. ಮತ್ತೆ ಅದೇ ನ್ಯೂಗೇಟ್ ಜೈಲಿಗೆ ಎಲ್ಲಿ ಹುಟ್ಟಿದ್ಲೋ ಅಲ್ಲಿಗೆ ವಾಪಸ್. ಈಗ ಅವಳ ಬಂಧನ, ಪಶ್ಚಾತ್ತಾಪ ಮತ್ತು ವಿಮೋಚನೆ ಬಗ್ಗೆ ನೋಡೋಣ. ಅರೆಸ್ಟ್, ರಿಪೆಂಟೆನ್ಸ್ ಅಂಡ್ ರಿಡೆಂಪ್ಷನ್. ಮರಣದಂಡನೆ ಶಿಕ್ಷೆ ಕಾದಿರುತ್ತೆ. ಇದು ಕಾದಂಬರಿಯ ಅತ್ಯಂತ ಚರ್ಚಾತ್ಮಕ ಭಾಗ. ಸಾವಿನ ಭಯದಲ್ಲಿ ಮಾಲ್ ತೀವ್ರವಾದ ಪಶ್ಚಾತ್ತಾಪವನ್ನು ಅನುಭವಿಸ್ತಾಳೆ. ನಿಜವಾದ ಪಶ್ಚಾತ್ತಾಪನಾ? ಅದೇ ಪ್ರಶ್ನೆ. ಅವಳು ದೇವರಲ್ಲಿ ಕ್ಷಮೆ ಕೇಳ್ತಾಳೆ. ಅವಳ ಪಶ್ಚಾತ್ತಾಪ ನೋಡಿ ಅವಳ ಶಿಕ್ಷೆಯನ್ನ ಮರಣದಂಡನೆಯಿಂದ ಗಡಿಪಾರಿಗಿಳಿಸ್ತಾರೆ. ಅವಳನ್ನ ಮತ್ತೆ ಅಮೆರಿಕಕ್ಕೆ ಕಳಿಸ್ತಾರೆ. ಇದೇ ನಾನು ಕೇಳಬೇಕು ಅಂದ್ಕೊಂಡಿದ್ದೆ. ಅವಳು ಇಡೀ ಜೀವನ ಬದುಕುಳಿಯೋಕೆ ನಟಿಸಿದ್ದಾಳೆ, ಮೋಸ ಮಾಡಿದ್ದಾಳೆ. ಹೌದು. ಸಾವಿನಿಂದ ಪಾರಾಗೋಕೆ ಅವಳು ಮಾಡಿದ ಅತಿದೊಡ್ಡ ನಟನೆ ಈ ಪಶ್ಚಾತ್ತಾಪ ಆಗಿರಬಹುದಲ್ವೇ? ಖಂಡಿತ ಇರಬಹುದು. ಡಿಫೋ ಅದನ್ನ ಉದ್ದೇಶಪೂರ್ವಕವಾಗಿ ಸ್ವಲ್ಪ ಅಸ್ಪಷ್ಟವಾಗಿ ಇಟ್ಟಿದ್ದಾರೆ. ಒಂದು ಕಡೆ ಆ ಕಾಲದ ಪ್ಯೂರಿಟನ್ ನಂಬಿಕೆಗಳ ಪ್ರಕಾರ ನಿಜವಾದ ಪಶ್ಚಾತ್ತಾಪದಿಂದ ಎಂಥ ಪಾಪಿಗೂ ವಿಮೋಚನೆ ಸಿಗುತ್ತೆ. ಓಕೆ. ಡಿಫೋ ಆ ಸಂದೇಶವನ್ನು ನೀಡೋಕೆ ಪ್ರಯತ್ನಿಸ್ತಿರ್ಬೋದು. ಮತ್ತೊಂದೆಡೆ ಮಾಲ್ನ ಪಾತ್ರವನ್ನು ನೋಡಿದ್ರೆ ಇದು ಅವಳ ಅಂತಿಮ ಬದುಕುಳಿಯ ತಂತ್ರದಂತೆ ಕಾಣುತ್ತೆ. ಹೌದು, ಯಾಕಂದ್ರೆ ಅವಳು ಅಮೆರಿಕಕ್ಕೆ ಹೋದ ಮೇಲೆ ತನ್ನ ಹಿಂದಿನ ಪತಿಯೊಬ್ಬನ ಜೊತೆ ಸೇರಿ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಿ ಅಪಾರ ಶ್ರೀಮಂತನಾಗುತ್ತಾಳೆ. ಎಕ್ಸಾಕ್ಟ್ಲಿ. ಸೊ ಅವಳ ಬದಲಾವಣೆ ನಿಜವೇ ಅಥವಾ ಅನುಕೂಲಕರವೇ? ಇದು ಓದುಗರ ವಿವೇಚನೆಗೆ ಬಿಟ್ಟಿದ್ದು. ಇದು ನಿಜಕ್ಕೂ ಕಾದಂಬರಿಯನ್ನ ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಸರಿ, ಈಗ ಈ ಕಾದಂಬರಿಯ ಮುಖ್ಯ ಪಾತ್ರಗಳ ಬಗ್ಗೆ ಸ್ವಲ್ಪ ನೋಡೋಣ. ಕ್ಯಾರೆಕ್ಟರ್ ಅನಾಲಿಸಿಸ್. ಮಾಲ್ ಫ್ಲಾಂಡರ್ಸ್. ಮಾಲ್ ಒಬ್ಳು ಬುದ್ಧಿವಂತೆ, ಮಹತ್ವಾಕಾಂಕ್ಷಿ ಮತ್ತು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವವಳು. ಹೌದು. ಅವಳು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಹೋರಾಟದ ಒಂದು ಪ್ರತೀಕ. ಅವಳ ನೈತಿಕತೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುತ್ತೆ, ನಿಜ. ಆದರೂ ಅವಳಲ್ಲಿ ಪಶ್ಚಾತ್ತಾಪ ಪಡುವ ಗುಣನೂ ಇದೆ. ಹಾಗೆಯೇ ಇತರ ಪಾತ್ರಗಳು ಕೂಡ ಆ ಕಾಲದ ಸಮಾಜವನ್ನೇ ಪ್ರತಿನಿಧಿಸುತ್ತವೆ ಅಲ್ವಾ? ಖಂಡಿತ. ಉದಾಹರಣೆಗೆ ಅವಳನ್ನು ಮೋಸಗೊಳಿಸಿದ ಹಿರಿಯ ಸಹೋದರ, ದ ಎಲ್ಡರ್ ಬ್ರದರ್, ಅವನು ಪುರುಷರ ಸವಲತ್ತು ಮತ್ತು ಬೇಜವಾಬ್ದಾರಿತನವನ್ನು ತೋರಿಸ್ತಾನೆ. ಆಮೇಲೆ ಅವಳ ಲ್ಯಾಂಕಾಶೈರ್ ಪತಿ, ಲ್ಯಾಂಕಾಶೈರ್ ಹಸ್ಬೆಂಡ್ ಅಂತ ಬರ್ತಾನೆ. ಅವನು ಅವಳಂತೆಯೇ ಮೋಸಗಾರ, ಆದರೂ ನಿಷ್ಠಾವಂತ. ಇವರೆಲ್ಲರೂ ಮಾಲ್ ಎದುರಿಸ್ತಿದ್ದ ಸಾಮಾಜಿಕ ಶಕ್ತಿಗಳ ಪ್ರತಿಬಿಂಬ. ಸರಿ, ಈಗ ಕಾದಂಬರಿಯ ಹಿಂದಿರುವ ದೊಡ್ಡ ಆಲೋಚನೆಗಳು ಅಂದ್ರೆ ಪ್ರಮುಖ ವಿಷಯಗಳ ಬಗ್ಗೆ ಮಾತಾಡೋಣ. ಮೊದಲನೇದು ಸರ್ವೈವಲ್ ಅಂಡ್ ಇಕನಾಮಿಕ್ಸ್. ನಿಸ್ಸಂದೇಹವಾಗಿ ಹಣ. ಡಿಫೋರ ಜಗತ್ತಿನಲ್ಲಿ ನೈತಿಕತೆಗಿಂತ ಹಣಕ್ಕೆ ಹೆಚ್ಚಿನ ಬೆಲೆ. ಹೌದು, ಹಣವೇ ಮಾಲ್ನ ಜೀವನದ ಪ್ರತಿಯೊಂದು ನಿರ್ಧಾರವನ್ನ ನಿಯಂತ್ರಿಸುತ್ತೆ. ಹಣವಿಲ್ಲದ ಮಹಿಳೆ ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ತಾಳೆ. ಮದುವೆ, ಅಪರಾಧ, ಸಂಬಂಧಗಳು ಎಲ್ಲವೂ ಆರ್ಥಿಕ ಅನಿವಾರ್ಯತೆಯ ಫಲ. ಇವತ್ತಿನ ಜಗತ್ತಿಗೂ ಇದು ಬಹಳಷ್ಟು ಕಡೆ ಅನ್ವಯ ಆಗುತ್ತೆ ಅಲ್ವಾ? ಖಂಡಿತವಾಗಿಯೂ. ಆರ್ಥಿಕ ಅಸ್ಥಿರತೆ ಜನರನ್ನ ಹೇಗೆ ಅನೈತಿಕ ಆಯ್ಕೆಗಳತ್ತ ತಳ್ಳಬಹುದು ಅನ್ನೋದಕ್ಕೆ ಇದೊಂದು ಶ್ರೇಷ್ಠ ಉದಾಹರಣೆ. ಹಾಗೆಯೇ ಮದುವೆ ಮತ್ತು ಮಹಿಳೆಯರ ಸ್ಥಾನಮಾನದ ಬಗ್ಗೆಯೂ ಇದು ಬಹಳ ಕಟುವಾದ ವಿಮರ್ಶೆಯನ್ನ ಮುಂದಿಡುತ್ತೆ. ಮ್ಯಾರೇಜ್ ಅಂಡ್ ವಿಮೆನ್ಸ್ ಪೊಸಿಷನ್. ಹೌದು. 18ನೇ ಶತಮಾನದಲ್ಲಿ ಒಬ್ಬ ಮಹಿಳೆಗೆ ಸಾಮಾಜಿಕ ಸ್ಥಾನಮಾನ ಸಿಕ್ಕಿರೋದೇ ಅವಳ ತಂದೆಯಿಂದ ಅಥವಾ ಗಂಡನಿಂದ. ಮಾಲ್ಗೆ ಇಬ್ರೂ ಇರ್ಲಿಲ್ಲ. ಹೌದು. ಅವಳು ಸ್ವತಂತ್ರಳಾಗಿ ಬದುಕೋಕೆ ಪ್ರಯತ್ನಿಸಿದಾಗ ಸಮಾಜ ಅವಳಿಗೆ ವೇಶ್ಯೆಯಾಗುವ ಅಥವಾ ಕಳ್ಳಿಯಾಗುವ ದಾರಿಯನ್ನಷ್ಟೇ ತೋರಿಸುತ್ತೆ. ಹಾಗಾಗಿ ಈ ಕಾದಂಬರಿಯನ್ನ ಒಂದು ರೀತಿ ಆರಂಭಿಕ ಸ್ತ್ರೀವಾದಿ ಕೃತಿ ಅಂತಾನೂ ನೋಡಬಹುದು. ಯಾಕಂದ್ರೆ ಮಾಲ್ ಬಲಿಪಶುವಾಗಿ ಉಳಿಯಲ್ಲ, ಅವಳು ವ್ಯವಸ್ಥೆ ವಿರುದ್ಧ ತನ್ನದೇ ನಿಯಮಗಳಿಂದ ಹೋರಾಡ್ತಾಳೆ. ಕರೆಕ್ಟ್. ಸರಿ, ಇಷ್ಟೆಲ್ಲ ಚರ್ಚೆಯ ನಂತರ 300 ವರ್ಷ ಹಳೆಯ ಈ ಪುಸ್ತಕದ ಬಗ್ಗೆ ನಾವಿಂದು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಸಿಗ್ನಿಫಿಕೆನ್ಸ್ ಆಫ್ ದ ನಾವೆಲ್. ಯಾಕಂದ್ರೆ ಡಿಫೋ ಅವರ ಮಾಲ್ ಫ್ಲಾಂಡರ್ಸ್ ಇಂಗ್ಲಿಷ್ ಕಾದಂಬರಿ ಪ್ರಕಾರದ ಆರಂಭಿಕ ಮತ್ತು
ತುಂಬಾನೇ ಪ್ರಮುಖ ಕೃತಿಗಳಲ್ಲಿ ಒಂದು. ಹ್ಮ್ ಇದಕ್ಕೂ ಮುಂಚೆ ಸಾಹಿತ್ಯ ಅಂದ್ರೆ ಹೆಚ್ಚಾಗಿ ರಾಜರಾಣಿಯರ ಕಥೆಗಳು, ಪೌರಾಣಿಕ ಕಾವ್ಯಗಳು ಆ ಥರ ಇತ್ತು. ಆದರೆ ಡಿಫೋ ಒಬ್ಬ ಸಾಮಾನ್ಯ ದೋಷಪೂರಿತ ಮಹಿಳೆಯ ಕಥೆಯನ್ನ ಅವಳದ್ದೇ ಧ್ವನಿಯಲ್ಲಿ ಹೇಳುವ ಮೂಲಕ ಸಾಹಿತ್ಯದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಮಾಡಿದ್ರು. ಅಂದ್ರೆ ವಾಸ್ತವವಾದಿ ಸಾಹಿತ್ಯಕ್ಕೆ ಇದು ಬುನಾದಿ ಹಾಕಿತು ಅಂತ ಹೇಳಬಹುದು. ಖಂಡಿತ. ನಗರ ಜೀವನ, ಅಪರಾಧ, ಬಡತನ, ಸಾಮಾಜಿಕ ಅಸಮಾನತೆ ಇಂಥ ವಿಷಯಗಳನ್ನ ಇಷ್ಟು ನೇರವಾಗಿ ಮತ್ತೆ ವಾಸ್ತವಿಕವಾದಿ ಚಿತ್ರಿಸಿದ ಮೊದಲ ಕೃತಿಗಳಲ್ಲಿ ಇದು ಒಂದು. ಹೌದು. ಮತ್ತು ಮಾಲ್ ಫ್ಲಾಂಡರ್ಸ್ ಪಾತ್ರದ ಸಂಕೀರ್ಣತೆ ಇವತ್ತಿಗೂ ಪ್ರಸ್ತುತ. ಅವಳು ಒಳ್ಳೆಯವಳು ಅಲ್ಲ, ಕೆಟ್ಟವಳು ಅಲ್ಲ. ಅವಳು ಪರಿಸ್ಥಿತಿಯ ಉತ್ಪನ್ನ. ಕರೆಕ್ಟ್. ಅವಳ ಆಯ್ಕೆಗಳನ್ನ ನಾವು ಒಪ್ಪದೇ ಇರಬಹುದು, ಆದರೆ ಅವಳ ಹೋರಾಟವನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಮಾಲ್ ಫ್ಲಾಂಡರ್ಸ್ನ ಜೀವನವನ್ನ ನೋಡಿದ್ದೇವೆ. ಜೈಲಿನಿಂದ ಆರಂಭವಾಗಿ ಐಷಾರಾಮಿ ಜೀವನದ ಕನಸು ಕಂಡು ಮದುವೆಗಳೆಂಬ ಜೂಜಾಟವಾಡಿ ಅಪರಾಧದ ಕೂಪಕ್ಕಿಳಿದು ಕೊನೆಗೆ ಪಶ್ಚಾತ್ತಾಪದ ಮೂಲಕವೇ ಇರಬಹುದು ಸಮೃದ್ಧಿಯಲ್ಲಿ ಅಂತ್ಯ ಕಾಣುವ ಒಂದು ರೋಚಕ ಪ್ರಯಾಣ. ಇದು ಕೇವಲ ಒಬ್ಬ ಮಹಿಳೆಯ ಕಥೆಯಲ್ಲ, ಬದಲಿಗೆ 18ನೇ ಶತಮಾನದ ಇಂಗ್ಲೆಂಡ್ನ ಕಠೋರ ವಾಸ್ತವಗಳಿಗೆ ಹಿಡಿದ ಕನ್ನಡಿ. ಹೌದು. ವಾವ್! ಈ ಚರ್ಚೆ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಧನ್ಯವಾದಗಳು.